UK ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಜಂಗಮ ಕ್ಷೇತ್ರ ಲಿಂಗನಾಯಕನಹಳ್ಳಿಯ ಶ್ರೀ ಚನ್ನವೀರ ಶಿವಯೋಗಿಗಳ ಮಠದ ಜಂಗಮೋತ್ಸವ ಹಾಗೂ ಕಾರ್ತಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಉದ್ಘಾಟಿಸಿದರು. ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ತನ್ನ ನಿಷ್ಕಲ್ಮಶ ಭಕ್ತಿಯಿಂದ ಶಿವನನ್ನು ಗೆದ್ದು ರೆಡ್ಡಿ ಸಂಕುಲದ ಬದುಕನ್ನು ಬಂಗಾರವಾಗಿಸಿದ ಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಎಂದು ಹೇಳಿದರು. ಮನೆಯಲ್ಲಿ ಕುಟುಂಬಸ್ಥರು ನೀಡಿದ ಕಷ್ಟಗಳನ್ನು ಮೆಟ್ಟಿ ನಿಂತು ಗೋರಕ್ಷೆ ಮಾಡುತ್ತಾ ತನಗೆ ನೀಡಿದ ಹಳಸಿದ ಅಂಬಲಿಯನ್ನು ಶಿವನಿಗೆ ಉಣಬಡಿಸಿ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡ ಶರಣೆ ಮಲ್ಲಮ್ಮ ಎಂದರು. ಶ್ರೀಮಠದ ಚನ್ನವೀರ ಶ್ರೀಗಳು ಹಲವು ದಶಕಗಳಿಂದ ಪ್ರತಿ ವರ್ಷ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ವಿಶೇಷವಾಗಿ ಹಲವು ವರ್ಷದಿಂದ ಕೃಷಿ ಮೇಳಗಳನ್ನು ಹಮ್ಮಿಕೊಳ್ಳುವ ಮೂಲಕ ರೈತರ ಜೀವನಾಡಿಯಾಗಿದ್ದಾರೆ ಎಂದರು. ಮುಂಬರುವ ದಿನಗಳಲ್ಲಿ ಶ್ರೀಮಠವನ್ನು ಅಭಿವೃದ್ಧಿಪಡಿಸುವ ಮೂಲಕ ಇಡೀ ಕರ್ನಾಟಕದತ್ತ ಶ್ರೀಮಠದತ್ತ ನೋಡುವಂತೆ ಮಾಡಲಾಗುವುದು ಎಂದು ಅವರು ಭರವಸೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಕೃಷ್ಣನಾಯ್ಕರವರು ವಹಿಸಿದ್ದರು. ಶಿಕ್ಷಕ ದ್ವಾರಕೇಶ್ ರೆಡ್ಡಿ ಅವರು ಮಾತನಾಡಿದರು. ಶ್ರೀಮಠದ ಚನ್ನವೀರ ಶ್ರೀಗಳು, ಶ್ರೀ ಚನ್ನಬಸವ ಶ್ರೀಗಳು, ನೀಲಗುಂದದ ಚನ್ನಬಸವ ಶ್ರೀಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು. ಮಾಜಿ ಶಾಸಕ ಚಂದ್ರನಾಯ್ಕ್, ರೆಡ್ಡಿ ಸಮಾಜದ ತಾಲೂಕು ಅಧ್ಯಕ್ಷ ಮೋಹನ ರೆಡ್ಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ್ ರೆಡ್ಡಿ, ಮುಖಂಡರಾದ ಪುತ್ರೇಶ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಹೋದರ ಸಂಜೀವ್ ರೆಡ್ಡಿ ಅವರಿಗೆ, ಅದೇ ಒಂದು ರೀತಿಯಲ್ಲಿ ಈ ಭಾಗದ ಸಮಾಜದ ಅಧ್ಯಕ್ಷರಾಗಿರುವ ಮೋಹನ್ ರೆಡ್ಡಿ ಅವರಿಗೆ ಮತ್ತು ವಿಶೇಷವಾಗಿ ಮಹಾದಾಸೋಹಿ ಪ್ರಶಸ್ತಿ ಪುರಸ್ಕೃತರು ಮತ್ತು ನನ್ನ ಆತ್ಮೀಯ ಸಹೋದರರಾಗಿರುವ ಶ್ರೀ ಕರಿಬಸಪ್ಪ ವೀರಭದ್ರಪ್ಪ ಹಂಚನಾಳ್ ಅವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಹಿರಿಯರಿಗೆ, ತಂದೆ ತಾಯಿಯರಿಗೆ, ಅಣ್ಣ ತಮ್ಮಂದರಿಗೆ ಮತ್ತು ಅಕ್ಕ ತಂಗಿಯರಿಗೆ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಶರಣು ಶರಣ. ಒಂದು ಕಡೆ ನನಗಿವತ್ತು ವಿಶೇಷ ಅಂತಂದ್ರೆ, ಕಳೆದ 15 ವರ್ಷಗಳ ಹಿಂದೆ ಶಿವಭಕ್ತ ಹರಳಿಗೆ ಅವರ ಪುರಾಣ ನಡೆಯುವಂಥ ಸಂದರ್ಭದಲ್ಲಿ ಇದೇ ವೇದಿಕೆ ಮೇಲೆ ಸ್ವಾಮಿಗಳ ಜೊತೆ ನಾನು ವೇದಿಕೆ ಹಂಚಿಕೊಂಡಿದ್ದೆ. 15 ವರ್ಷಗಳ ನಂತರ ಇವತ್ತು ನಾನು ಮತ್ತೆ ಇಲ್ಲಿಗೆ ಬರುವಂಥ ಒಂದು ಮನಸ್ಸು, ಎಷ್ಟೇ ಕಾರ್ಯಕ್ರಮಗಳಿದ್ದರೂ ಕೂಡ ಅವರನ್ನು ನೋಡಬೇಕು, ಮಠ ನೋಡಬೇಕು, ಈ ಭಾಗದ ಆತ್ಮೀಯ ಜನರನ್ನ ಕಣ್ತುಂಬ ನೋಡ್ಕೋಬೇಕು ಅಂತೇಳಿ, ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮನ ನೆನೆಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇವತ್ತು ನಾನು ಆಗಮಿಸಿದ್ದು. ನಿಜವಾಗ್ಲೂ ಕೂಡ ಆ ಭಗವಂತ ನನಗೆ ಮತ್ತೆ ಇನ್ನೊಂದ್ಸಲ ಅವಕಾಶ ಕೊಟ್ಟಿದ್ದಕ್ಕೆ ಆ ದೇವರಿಗೂ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ನಾನು ಸಲ್ಲಿಸಿಕೊಡ್ತಾ ಇದ್ದೀನಿ. ಬಂಧುಗಳೇ, ಸುಮಾರು ಅಂದರೆ ಮಠದ ವತಿಯಿಂದ ಕಳೆದ 25 ವರ್ಷಗಳಿಂದ ಕೂಡ ಏನಿವತ್ತು ನಮ್ಮ ಅಣ್ಣ ಬಸವಣ್ಣನವರು ಹೇಳಿದಾಗೆ, ಕನಕದಾಸರು ಹೇಳಿದಾಗೆ, ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿನ್ನ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಏನು ಅಣ್ಣ ಬಸವಣ್ಣನವರ ವಾಕ್ಯದಂತೆ, ಕುಲ ಕುಲ ಕುಲವೆಂದು ಒಡೆದಾಡಿದ್ದೀರಿ, ನಿಮ್ಮ ಕುಲದ ನೆಲೆಗೆ ಏನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ನಮ್ಮ ಕನಕದಾಸರು ಹೇಳಿದಾಗೆ, ಮಹನೀಯರೆಲ್ಲರೂ ಕೂಡ ಜಾತಿ ಮತ ಭೇದ ಇಲ್ಲದಾಗೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂಗೆ ಬಾಳ್ಬೇಕು ಅಂತೇಳಿ ನಮಗೇನು ಮಾರ್ಗದರ್ಶನ ತೋರಿಸಿದ್ದಾರೆ. ಅದೇ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಹಾಲುವರ್ತಿ ಚನ್ನವೀರ ಮಹಾಸ್ವಾಮಿಗಳ ಜಂಗಮ ಕ್ಷೇತ್ರ ನಮ್ಮ ಲಿಂಗನಾಯಕನಲ್ಲಿ ಅವರು ಅದೇ ಹಾದಿಯಿಂದ ಅವ್ರೇನು ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ತುಂಬ ಹೃದಯದಿಂದ ನಾನು ಅವರನ್ನ ಅಭಿನಂದಿಸಿ ಅವರ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಬಂಧುಗಳು. ಯಾಕೆಂದ್ರೆ ನಾನು ಕೇಳಿರುವಂತ ಒಂದು ರೀತಿಯಲ್ಲಿ ನಮ್ಮ ಹಿರಿಯರೆಲ್ಲರೂ ಕೂಡ ನಮಗೆ ಹೇಳ್ತಾ ಬರ್ತಾ ಇದ್ದಾರೆ. ಈ ಒಂದು ಮಠದ ವತಿಯಿಂದ ಕಳೆದ ವರ್ಷ ತರಳುಪಾಟಿ ಶಿವಕುಮಾರ ಸ್ವಾಮಿ ಅವರ ಬಗ್ಗೆ, ಈ ಹಿಂದೆ ಕನಕದಾಸರ ಬಗ್ಗೆ, ಇವತ್ತು ಮಡಿವಾಳ ಮಾಚದೇವ ಅವರ ಬಗ್ಗೆ, ಈ ರೀತಿ ಶಿವಭಕ್ತ ಹರಳೆಯವರ ಬಗ್ಗೆ 25 ವರ್ಷಗಳಿಂದ ಸತತವಾಗಿ ಮಾಡ್ಕೊಂತ ಇವತ್ತು ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಒಂದು ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ನಾನು ಬಂದಿರುವಂಥದ್ದು. ಜೊತೆಗೆ ನನ್ನ ಕಷ್ಟದ ದಿನಗಳಲ್ಲಿ, ಯಾಕೆಂದ್ರೆ ನಮಗೆ ಚಿಕ್ಕಂದಿನಿಂದ ಕೂಡ ನಮ್ಮ ತಾಯಿ ಮನೆಯಲ್ಲಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಇವಾಗೆಲ್ಲ ಗ್ಯಾಸ್ ಎಲ್ಲ ಬಂದಿದೆ. ನಾವು ಬಡ ಕುಟುಂಬದಿಂದ ಬಂದಿರುವಂಥವ್ರು.
ತಂದೆ ಒಬ್ಬ ಪೊಲೀಸಾಗಿ ಕೆಲಸ ಮಾಡಿರುವಂಥವ್ರು. ತಾಯಿ ಅಡಿಗೆ ಮಾಡುವಂಥ ಸಂದರ್ಭದಲ್ಲಿ ಅಗ್ನಿ ಸ್ಪರ್ಶೆ ಮಾಡಬೇಕು ಅಂತಂದ್ರೆ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮನ ನೆನೆಸ್ಕೊಂಡು ನನಗೂ ನನ್ನ ಗಂಡ ಮಕ್ಕಳಿಗೆ ಮನೆಗೆ ಬರೋ ಅತಿಥಿಗಳಿಗೆ ಹೊಟ್ಟೆ ತುಂಬ ಊಟ ಕೊಡೋ ಶಕ್ತಿ ಕೊಡಿ ಅಂತ ಹೇಳಿ ಆ ತಾಯಿ ಅಗ್ನಿ ಸ್ಪರ್ಶೆ ಮಾಡ್ತಾ ಇದ್ದೆ. ಅದೇ ಒಂದು ರೀತಿಯಲ್ಲಿ ನಾನು ಬಂಧನದಲ್ಲಿ ಇರುವಂತ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಇಷ್ಟೆಲ್ಲ ಕಷ್ಟ ಬಂದ್ರು ಕೂಡ ತಡ್ಕೊಂಡು ನಿಂತ್ಕೊಂಡು ಮತ್ತೆ ನೀನು ರಾಜಕೀಯ ಜೀವನದಲ್ಲಿ ಸಾರ್ವಜನಿಕವಾಗಿ ಬಂದಿದೀಯ ಅಂತಂದ್ರೆ ಎಷ್ಟೋ ಮಂದಿ ಮಹನೀಯರು ನಮಗೆ ಮಾರ್ಗದರ್ಶನವಾಗಿದ್ರು ಕೂಡ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅಂದ್ರೆ ಆ ಮಗು ಹುಟ್ಟಿದ ತಕ್ಷಣನೇ ತಾಯಿ ಮರಣ ಹೊಂದಿರುವಂಥದ್ದು. ಆ ನಂತರ ತಂದೆಯ ಸುಪರ್ದಿಯಲ್ಲಿ ಬೆಳೆದರೂ ಕೂಡ ಶಾಲೆಗೆ ಹೋಗಿ ಹೊರಗಡೆ ಓಡಾಟ ಆಗುವ ಸಂದರ್ಭದಲ್ಲಿ ಎಲ್ಲ ಮಕ್ಕಳ ತಾಯಿಂದರ ಮಡಿಲಲ್ಲಿ ಅವ್ರು ಊಟ ಬಡಿಸ್ತಾ ಇದ್ರೆ ಆ ತಾಯಿಂದರ ಪ್ರೀತಿಯನ್ನು ನೋಡ್ತಾ ಇದ್ರು. ನನಗೆ ತಾಯಿ ಇಲ್ಲ ಅಂತೇಳಿ ದುಃಖ ಪಡುವಂತ ಸಂದರ್ಭದಲ್ಲಿ ಆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನೇ ಆ ತಾಯಿ ರೂಪದಲ್ಲಿ ಬಂದು ಆ ಮಗುವಿಗೆ ಊಟ ಬಡಿಸಿ ಪ್ರೀತಿಯಿಂದ ಜೋಪಾನ ಮಾಡಿ ನಿದ್ದೆ ಮಾಡಿಸಿ ಅವರಲ್ಲಿಂದ ಹೊರಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಆ ತಂದೆಗೆ ಮಗಳು ಕೇಳ್ತಾಳೆ, ಇಲ್ಲಿ ತಾಯಿ ಬಂದಿದ್ರಲ್ಲ ಅಂತೇಳಿ. ತಾಯಿ ಹೆಂಗಿದ್ದಾಳೆ, ತಾಯಿಗೆ ನೀನು ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಅಂದ ತಕ್ಷಣ ಇಲ್ಲ ಅಮ್ಮ ಬಂದೋದ್ರು ಅಂತಂದ್ರೆ ಯಾವ ರೀತಿ ಇರ್ತಾರೆ ಅಂತಂದ್ರೆ ಅವರ ಗಡ್ಡದಲ್ಲಿ ನೀಲಿ ಬಣ್ಣ ಇತ್ತು ತಾಯಿಗೆ ಅಂತ ಹೇಳಿ ಹೇಳ್ತಾರೆ. ಅವಾಗ ತಂದೆ ಕಣ್ಣೀರಾಕಿ ಆ ಸಾಕ್ಷಾತ್ ಶಿವನೇ ನಿನ್ನ ತಾಯಿ ರೂಪದಲ್ಲಿ ಬಂದು ನಿನಗೆ ಜೋಪಾನ ಮಾಡೋಗಿದೆ ತಾಯಿ, ನೀನು ಎಷ್ಟು ಪುಣ್ಯವಂತೆ ಅಂತ ಹೇಳಿ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅವ್ರ ಬಗ್ಗೆ ಆ ತಂದೆಗಾಗುವಂಥ ಒಂದು ಸಂತೋಷ. ಆ ನಂತರ ಮದುವೆ ಆದಮೇಲೆ ಮಂದಬುದ್ಧಿ ಗಂಡನ ಜೊತೆ ಸಂಸಾರ ಮಾಡಿ ಆ ಅತ್ತೆ ನಾದಿನಿಯ ಜೊತೆಯಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಆ ನಂತರ ಇಡೀ ಶ್ರೀಶೈಲದಲ್ಲಿ ಗೋಪುರ ಕಟ್ಟಲಿಕ್ಕೆ ಅಂತ ಹೇಳಿ ಆ ದೇವಸ್ಥಾನದ ಪರವಾಗಿದೆ ಆ ಭಕ್ತಾದಿಗಳು ಮನೆ ಹತ್ರ ಬಂದಾಗ ತನ್ನ ಮೈ ಮೇಲೆ ಇರೋ ಎಲ್ಲ ಬಂಗಾರದ ಒಡವೆಗಳನ್ನು ಕೂಡ ದಾನದ ರೂಪದಲ್ಲಿ ಕೊಡುವಂತ ಒಂದು ಸಂದರ್ಭ ಆಗಿರ್ಬೋದು. ಆ ಶಿವನ ಮೇಲೆ ಇರುವಂತ ಒಂದು ಭಕ್ತಿ ಕೊನೆಗೆ ಆ ತಾಯಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕಾಡಿಗೆ ಹಾಕಿದಾಗ ಆ ಕಾಡಲ್ಲಿ ಕೂಡ ಆ ಶಿವನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಆ ತಾಯಿ ಆ ಶಿವನ ಧ್ಯಾನದಲ್ಲಿರುವಂತ ಸಂದರ್ಭದಲ್ಲಿ ಶಿವನೇ ಪ್ರತ್ಯಕ್ಷವಾಗಿ ಮೋಕ್ಷವನ್ನ ನೀಡುವಂತ ಒಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರವನ್ನ ಬೇಡ್ಕೋಬೇಕು ಅಂದಾಗ ಆ ತಾಯಿ ಇಡೀ ಸಮಾಜದಲ್ಲಿ ರೆಡ್ಡಿ ಅಂದರೆ ಬಂಗಾರದ ಕಡ್ಡಿಯಂಗೆ ಬದುಕಬೇಕು ಅಂತ ಹೇಳಿ ಆ ತಾಯಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ, ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಎಲ್ಲಿ ಕೂಡ ಬಡತನ ಇನ್ನೊಬ್ಬರ ಹತ್ರ ಕೈ ಚಾಚಿ ಇವತ್ತು ಬೇಡ್ಕೊಳ್ಳುವಂತ ಒಂದು ಸ್ಥಿತಿ ಇಲ್ಲದಾಗೇನೆ ಇದ್ದಿದ್ರಲ್ಲಿ 4 ಮಂದಿಗೆ ಸಹಾಯ ಮಾಡುವಂತ ಒಂದು ಲೋಕ ಕಲ್ಯಾಣಕ್ಕಾಗಿ ಆ ಸಮಾಜಕ್ಕೆ ಒಳ್ಳೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಕೇಳಿ ಆ ವರವನ್ನ ಪಡೆದು ಆ ತಾಯಿ ಶಿವನಲ್ಲಿ ಆಯ್ಕೆಯಾಗಿರುವಂಥದ್ದು. ಅಂತ ಒಂದು ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಬಗ್ಗೆ ಇವತ್ತು ಇಲ್ಲಿ ಆ ಪುರಾಣಕ್ಕೆ ನಮ್ಮ ಸ್ವಾಮೀಜಿಯವರು ನನ್ನನ್ನೇ ಕರೆಸಿದ್ದು ಕೂಡ ನಿಜವಾಗ್ಲೂ ಕೂಡ ನನ್ನ ಅದೃಷ್ಟ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಮೊದಲೇ. ಹಾಗಾಗಿ ಒಬ್ಬ ಹೆಣ್ಣಾಗಿ ಆ ತಾಯಿ ಅನುಭವಿಸಿರುವಂತ ಎಲ್ಲ ಕಷ್ಟಗಳನ್ನ ಗಮನಿಸಿದಾಗ ನಾನು ಜೈಲಲ್ಲಿ 4 ವರ್ಷ ನನ್ನ ಕಣ್ಮುಂದೆ ನಾನು ಇಟ್ಕೊಂಡಿರುವಂತ ಒಂದು ಎಷ್ಟೋ ದೇವರು ಚಿತ್ರಗಳಿದ್ರೂ ಕೂಡ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮನ ದಿನ ನಾನು ಪ್ರಾರ್ಥನೆಯನ್ನ ಮಾಡಿ ಆ ತಾಯಿ ಪಟ್ಟಿರೋ ಕಷ್ಟಗಳ ಮುಂದೆ ನಂದು ಯಾವ ಕಷ್ಟನೂ ಕೂಡ ಅಲ್ಲ ಅನ್ನುವಂಥ ಒಂದು ಲೆಕ್ಕದಲ್ಲಿ ಧೈರ್ಯದಿಂದ ಬದುಕಿ ಇವತ್ತು ಹೊರಗಡೆ ಬಂದು ಮತ್ತೆ ನಿಮ್ಮ ಮುಂದೆ ನಿಂತಿದ್ದೀನಿ ಬದುಕಬೇಕು. ಹಾಗಾಗಿ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ನಮಗೆ ಆಧ್ಯಾತ್ಮಿಕವಾಗಿ ನಾವು ಆ ಭಗವಂತನ ನಾವು ನೆನೆಸ್ಕೊಂಡ್ರೆ ಯಾವುದೇ ಒಂದು ಎಷ್ಟೇ ಕಷ್ಟಗಳಿದ್ರು ಕೂಡ ಅದೆಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಶ್ರೀಮಠದ ವತಿಯಿಂದ ಇವತ್ತು ನಮ್ಮ ಶ್ರೀಗಳೆಲ್ಲ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಅಂತಂದ್ರೆ ನಮಗೆ 2008 ಸರ್ಕಾರ ಇರುವಂತ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಂದಿದ್ದು, ಅವರಲ್ಲಿ ನನ್ನ ಕೈಲಾಗಿರುವಂತ ನಾನು ಒಂದಿಷ್ಟು ಮಠಕ್ಕೆ ನಾನು ಕೊಟ್ಟಾಗ ಅವರೊಂದು ದೊಡ್ಡ ಕೆಲಸ ಏನಾದರೂ ಇದ್ರೆ ಮಾಡಬೇಕು ಅಂತೇಳಿ ಅವ್ರು ಬಯಸಿದ್ರು. ಆದ್ರೆ ಕೆಲವೊಂದು ಸಮಸ್ಯೆಗಳಿಂದ ನನಗೆ ಮತ್ತೆ ಬರ್ಲಿಕ್ಕೆ ಆಗಲಿಲ್ಲ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ 2008 28ಕ್ಕೆ ಬರೋ ಕಳಿಸುತ್ತೆ. ಅದರಲ್ಲಿ ಏನಿರುತ್ತೆ ಆ ಸಮಯದಲ್ಲಿ ಖಂಡಿತವಾಗ್ಲೂ ಕೂಡ ಇಡೀ ಈ ಒಂದು ಮಠದ ಆವರಣ ಎಲ್ಲರೂ ಕೂಡ 2 ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಠ ನೋಡ್ಲಿಕ್ಕೆ ಅಂತಾನೆ ಸುತ್ತಮುತ್ತಲ ಜಿಲ್ಲೆ ಜನರು ಬರುವಂತ ಒಂದು ರೀತಿಯಲ್ಲಿ
ನಾವು ಮತ್ತು ಕೃಷ್ಣ ನಾಯ್ಕರು, ಚಂದ್ರ ನಾಯ್ಕರು, ಸಂಜೀವ್ ರೆಡ್ಡಿ ನಾವೆಲ್ಲರೂ ಕೂಡ ಸೇರಿ ಮಠದ ಸೇವೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಾಗಿ ನಾನು ಮಾತಾಡೋದಕ್ಕಿಂತ ಕೂಡ ಇಲ್ಲಿ ತಾವೆಲ್ಲರೂ ಕೂಡ ಏನು ಅನುಭವಿಸಿದ್ದೀರ, ಇನ್ನು ಶ್ರೀಗಳ ಆಶೀರ್ವಚನ ಅವರ ಮಾತುಗಳನ್ನು ಕೂಡ ತಾವು ಕೇಳೋದಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಬರುವ ದಿನಗಳಲ್ಲಿ ಮತ್ತೆ ನಾನು ಬಂದೇ ಬರ್ತೀನಿ. ತಮ್ಮೆಲ್ಲರ ಆಶೀರ್ವಾದ ನಮಗಿರಲಿ, ಶಿವನ ಆಶೀರ್ವಾದ ತಮಗೂ ನಮಗೂ ಎಲ್ರಿಗೂ ಇರಬೇಕಂತ ಹೇಳಿ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹೇಮರೆಡ್ಡಿ ಮಲ್ಲ.